ನೆಕ್ಸ್ಟ್ ರೂಲ್, ನೆಕ್ಸ್ಟ್ ನಿಯಮ, ನೌನ್ಸ್ ಎಂಡಿಂಗ್ ಇನ್ ಅ ವಾವಲ್ ಪ್ಲಸ್ ವೈ. ಸೊ ಸ್ವರ ಪ್ಲಸ್ ವೈ ನಲ್ಲಿ ಕೊನೆಗೊಳ್ಳುವ ನಾಮಪದಗಳು. ಅದಕ್ಕೆ ನಾವು ಏನ್ ಮಾಡಬೇಕು, ಅದಕ್ಕೆ ಸಿಂಪಲ್ ಆಗಿ ನಾವು ಎಸ್ ಲೆಟರ್ ಅನ್ನು ಸೇರಿಸಬೇಕು ಅಷ್ಟೇ. ಆವಾಗ ಏಕವಚನ ರೂಪವು ಬಹುವಚನ ರೂಪಕ್ಕೆ ಕನ್ವರ್ಟ್ ಆಗುತ್ತೆ. ಈಗ ಉದಾಹರಣೆಗೆ ಟಾಯ್, TOY ಟಾಯ್ ನೋಡಿ, ವೈ ಇಂದ ಕೊನೆಗೊಳ್ತಾ ಇದೆ, ಆಮೇಲೆ ಓ ಇದೆ. ಸೊ ಐಗಿಂತ ಮುಂಚೆ ಓ ಎಂಬ ಲೆಟರ್ ಇದೆ. ಸೊ ಎ, ಇ, ಐ, ಓ, ಯು ಇವೆಲ್ಲ ಸ್ವರ ಅಕ್ಷರಗಳು. ಓಕೆ, ವಾವಲ್ಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಸೊ ಟಾಯ್ ಅಂತ ಹೇಳುವಾಗ ಟಾಯ್ಸ್, ಸಿಂಪಲ್ ಆಗಿ ಎಸ್ ಎಂಬ ಲೆಟರ್ ಅನ್ನು ಸೇರಿಸುವುದರಿಂದ ಅದು ಬಹುವಚನ ರೂಪಕ್ಕೆ ಕನ್ವರ್ಟ್ ಆಗುತ್ತೆ. ಟಾಯ್, ಟಾಯ್ಸ್, ಬಾಯ್, ಬಾಯ್ಸ್, ಹಾಗೆಯೇ ಎಂಜಾಯ್, ಎಂಜಾಯ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ DAY ಡೇ, ಡೇಸ್. ಇಲ್ಲಿನೂ ಕೂಡ ವೈ ಇಂದ ಕೊನೆಗೊಳ್ತಾ ಇದೆ, ಆದ್ರೆ ಅದಕ್ಕಿಂತ ಮುಂಚೆ ಲೆಟರ್ ಎ ಇದೆ. ಸೊ ಎನು ಕೂಡ ಅದು ಸ್ವರ ಪದ ಅಲ್ವಾ, ಸ್ವರ ಲೆಟರ್, ಸ್ವರ ಅಕ್ಷರ. ಸೊ ಅದಕ್ಕೆ ಡೇ, ಡೇಸ್. ಕೀ, KEY ಕೀ. ಕೀ ಅಂದ್ರೆ ಕೀಲಿಗಳು ಅಂತ, ಕೀ ಅಂತ. ಓಕೆ, ಸೊ ಕೀಸ್ ಅಂದ್ರೆ ಕೀಲಿಗಳು. ಅರ್ಥ ಆಯ್ತಾ? ಸೊ ಇಲ್ಲಿನೂ ಕೂಡ ವೈ ಇಂದ ಕೊನೆಗೊಳ್ತಾ ಇದೆ, ಅದಕ್ಕಿಂತ ಮುಂಚೆ ಇ ಎಂಬ ಲೆಟರ್ನ ನಾವು ನೋಡಬಹುದು. ಸೊ ಈ ಅಕ್ಷರವು ಸ್ವರ ಅಕ್ಷರ. AEIOU ಇವೆಲ್ಲ 5 ಪದಗಳು ಸ್ವರ ಅಕ್ಷರಗಳು, ವಾವಲ್ಸ್ ಅಂತ ಹೇಳ್ತೀವಿ. ಕೀ, ಕೀಸ್. ಹಾಗೆಯೇ ಮಂಕಿ, ಮಂಕೀಸ್. ವ್ಯಾಲಿ, ವ್ಯಾಲೀಸ್. ಅರ್ಥ ಆಯ್ತಾ? ಸೊ ಇದು ನಿಯಮ 4.